ಅನ್ನುವಂಥದ್ದು ನಾವು ನೋಡ್ತಾ ಇದ್ದೀವಿ. ಇಂಥ ಒಂದು ಘಟನೆಯಿಂದಾಗಿ ಅಧಿಕಾರಶಾಹಿಯ ಒಂದು ಏನಪ್ಪ ಅಂದರೆ ದುರ್ಲಕ್ಷ್ಯ ಅಥವಾ ನಿರ್ಲಕ್ಷ್ಯ. ಅದೇ ಕಾಲಕ್ಕೆ ಈ ನಮ್ಮ ರಾಜಕಾರಣಿಗಳಿಗೂ ಇದು ಯಾವ್ದು ಬೇಕಾಗಿಲ್ಲ, ಏನು ಮಾಡಿದ್ರೆ ಮಾಡ್ಕೊಂಡು ಹೋಗ್ಬಿಡಪ್ಪ ನಮಗೇನು ಮಾಡೋದು ಅನ್ನೋಂಥ ಪರಿಸ್ಥಿತಿ, ಮಾನಸಿಕ ಸ್ಥಿತಿ, ಈ ಎಲ್ಲ ಒಂದು ಅನೈತಿಕ ಹೊಂದಾಣಿಕೆ, ಅನೈತಿಕ ಅಲಕ್ಷತನ, ಅನೈತಿಕ ಆಲಸಿತನ, ಮತ್ತೇನು ಅನೈತಿಕವಾದಂಥವು ಇವೆಲ್ಲ ಕೂಡಿದಾಗ ಇಂಥ ದೊಡ್ಡ ಕೆಲಸ ಹೋಗ್ಬಿಡ್ತದೆ. 16 ಜಿಲ್ಲೆಗಳಲ್ಲಿ ತನ್ನ ಶಾಖೆಗಳನ್ನು ಪಸರಿಸಿರುವಂಥ SLV ಮಹಿಳಾ ಮತ್ತು ಮಾರ್ಕೆಟಿಂಗ್ ಕಂಪನಿ ಇವತ್ತು ಹೆಚ್ಚು ಕಡಿಮೆ ಜನರಿಂದ 860 ಕೋಟಿ ರೂಪಾಯಿ ವಂಚನೆ ಮಾಡಿ ಹೋಗ್ಯದ. ಇನ್ನೂ ಎಷ್ಟಾಗಿದ್ದು ಗೊತ್ತಿಲ್ಲ. ಈಗೈತಿ ಮೊದಲನೇ ಪ್ರಾಥಮಿಕ ಹಂತದ್ದು. ಈಗಾಗಲೇ ಅಲ್ಲಿಯ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಜಿಲ್ಲಾ ವರಿಷ್ಠಾಧಿಕಾರಿಗಳು ರಂಜಿತ್ ಕುಮಾರ್ ಭಂಡಾರು ಅವರು ಇದಂಥವ್ರು ಇದನ್ನು FIR ಮಾಡಿ ಹುಡುಕ್ರಿ ಅಂತ ಹೇಳಿದ್ದಾರೆ. CIDಗೆ ಒಪ್ಪಿಸೋದು ಕೆಲಸ ಮಾಡಿದ್ದಾರೆ. ಇನ್ನು CID ಅವ್ರು ಹುಡುಕ್ತದೆ ಅನ್ನುವಂಥದ್ದು ವಿಶ್ವಾಸ. ಯಾಕಂದರೆ ಬೆಳಗಾವಿಯಲ್ಲಿ ಈಗಾಗಲೇ ಹಂತ ಗಟ್ಟೆ ಆದಾಗ ಒಂದು ಏನಾಗಿತ್ತಪ್ಪ ಅಂತಂದ್ರೆ ಅದಕ್ಕೆ ಸಂಬಂಧಿಸಿದವ್ರು ಮೊನ್ನೆ ನಿಮ್ಗೆ ಗೊತ್ತಿಲ್ಲ, ಶಿವಾನಂದ ನೀಲನ್ ಅವರು ಅಂತೇಳಿ ಇನ್ನೂ ಅನೇಕರಲ್ಲಿ ಸಿಕ್ಕಿದ್ದಾರೆ. ಮತ್ತೊಬ್ಬರು ಒಂದು 3-4 ಜನ ಸಿಕ್ಕಿದ್ರಲ್ಲೇ ಅವರೆಲ್ಲ ಸ್ಟ್ರಿಕ್ಟ್ ಮಾಡಿ ಇವತ್ತೆಲ್ಲ ಎನ್ಕ್ವೈರಿ ಮಾಡ್ತಾಯಿದ್ರು. ಅದೇ ರೀತಿಯಾಗಿ ಇಂಥ ಕಂಪ್ನಿಗಳ ಬಗ್ಗೆ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾ ಮಟ್ಟದ ಅಧಿಕಾರಿ ಅಥವಾ ತಾಲೂಕು ಮಟ್ಟದ ಅಧಿಕಾರಿಗಳು ಕಾಳಜಿ ವಹಿಸಿ ತನಿಖೆ ಮಾಡಿ ಇವ್ರ ಬಗ್ಗೆ ಸರ್ಕಾರಕ್ಕೆ ತಿಳಿಸುವಂಥ ಜನರಿಗೆ ತಿಳಿಸೋದು ಕೆಲಸ ಮಾಡಬೇಕಾಗ್ಯದ. ಜೊತೆಗೆ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ DC ಅವರಾಗೋದು ಇನ್ನುಳಿದವರಾಗಲಿ ಇಂಥ ಹೂಡಿಕೆ ಬದಲಾಗ ಅಥವಾ ಬಡ್ಡಿ ಹೆಚ್ಚು ಸಿಗ್ತದಂತೆ ದುಡ್ಡು ಹಾಕುವಂಥವ್ರ ಸಲುವಾಗಿ ಮೇಲ್ಮೇಲೆ ಏನಪ್ಪ ಅಂತಂದ್ರೆ ಪ್ರಸಾರ ಮಾಡ್ತಾ ಇದ್ದಾರೆ. ಅದರಿಂದಾಗಿ ಒಂದಿಷ್ಟೇನೋ ಸ್ಟ್ರಿಕ್ಟ್ನೆಸ್ ಇಂಥವು ಸ್ವಲ್ಪ ಕಡಿಮೆ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ.